ನೋಡಿ, ರಾಜಕಾರಣಿಗಳ ವಿಚಾರದಲ್ಲಿ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ಕೂಡ, ಅವ್ರು ಹೇಳೋದೊಂದು ಮಾಡೋದೊಂದು ಅಂಥೇಳಿ. ಇನ್ಫ್ಯಾಕ್ಟ್ ಏನು ಹೇಳ್ತಿರ್ತಾರಲ್ಲ ಅದಕ್ಕೆ ಡೆಡ್ಲಿ ಆಪೋಸಿಟ್ ಮಾಡ್ತಾ ಇರ್ತಾರೆ. ಎದುರುಗಡೆ ಬಂದು ಹೇಳ್ತಿರೋದೊಂದು, ಕೊಡ್ತಾ ಇರೋ ಕ್ಲಾರಿಫಿಕೇಷನ್ ಬೇರೆ, ತೆರೆಯ ಹಿಂದೆ ಏನು ಮಾಡ್ತಿದ್ದಾರೆ ನೋಡಿದ್ರೆ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇರ್ತಾರೆ. ಈ ರೀತಿಯ ಸಾವಿರಾರು ಉದಾಹರಣೆ ಇರುತ್ತೆ. ಆದರೆ ಪ್ರತ್ಯಕ್ಷ ಉದಾಹರಣೆ ಸಿಗೋದಿದೆಯಲ್ಲ, ಅದು ಯಾವುದು ಬರ್ನಿಂಗ್ ಇಶ್ಯೂ ಇದೆಯಲ್ಲ ಅದರಲ್ಲೇ ಸಿಗೋದು ಬಹಳ ಅಪರೂಪ. ಆದರೆ ಅಂತಹ ಎಕ್ಸಾಂಪಲ್ ಈಗ ನಿಮ್ಮ ಎದುರುಗಡೆ ಇದೆ. ನಾನು ವಿಡಿಯೋ ತೋರಿಸ್ತೀನಿ ನಿಮಗೆ. ಅಷ್ಟೇ ಅಲ್ಲ, ಆ ಹೇಳಿಕೆಯ ಪ್ರತಿ ಪದ ಪ್ರತಿ ವಾಕ್ಯವನ್ನು ವಿವರಿಸಿ ಹೇಳ್ತೀನಿ. ನೀವೇ ಹೇಳ್ತೀರಿ ಆಮೇಲೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹೇಳಿ. ಹಾಗಾದರೆ DK ಶಿವಕುಮಾರ್ ಕೊಟ್ಟಿರುವ ಹೇಳಿಕೆ ಏನು, ಅದರಲ್ಲಿ ಹಸಿ ಹಸಿ ಸುಳ್ಳು ಯಾವುದು, ಯಾವ ಕಾರಣಕ್ಕಾಗಿ ಹೇಳ್ತಾ ಇದ್ದಾರೆ? ಇನ್ಫ್ಯಾಕ್ಟ್ ಕ್ರೆಡಿಟ್ ತಗೋಬೇಕು. ಅದಕ್ಕೆ ಬದಲಾಗಿ ಇಲ್ಲ ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತಿದ್ದಾರೆ. ಯಾವುದಕ್ಕೆ ಸಂಬಂಧ ಇಲ್ಲ. ಏನು ಹೇಳಿಕೆ ಕೊಟ್ಟಿದ್ದಾರೆ? DK ಶಿವಕುಮಾರ್ ಬೆಂಗಳೂರಿಗೆ ಬರ್ತಿದ್ದ ಹಾಗೆ ಕೊಟ್ಟಿರೋ ಶಾಕ್ ಏನು? ಎಸ್, ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಹಜವಾಗಿ ರಾಜಕಾರಣಿಗಳು ಅಂದರೆ ಅವರ ರಾಜಕೀಯ ತಂತ್ರಗಾರಿಕೆಯ ಭಾಗವೋ ಅಥವಾ ಜನರ ಎದುರುಗಡೆ ಹ್ಯಾಗೆ ಕಾಣಿಸ್ಕೊಳ್ಬೇಕು ಅನ್ನುವಂಥ ಅನಿವಾರ್ಯತೆಯೋ, ಹಾಗೆ ಜಾತಿ ಆಧಾರಿತವಾಗಿ ರಾಜಕಾರಣ ಮಾಡ್ತಾರೆ ಅವರು. ಪ್ರತಿಯೊಂದನ್ನು ಕೂಡ ಜಾತಿಯ ದೃಷ್ಟಿಯಿಂದ ನೋಡ್ತಾರೆ. ಸೊ ನಾ ಹೀಗೆ ಹೇಳಿಕೆ ಕೊಟ್ಟರೆ ಆ ಜಾತಿಯವರೆಲ್ಲಿ ಬೇಜಾರು ಮಾಡ್ಕೋತಾರೇನೋ, ಹಾಗೆ ಹೇಳಿಕೆ ಕೊಟ್ಟರೆ ಈ ಜಾತಿಯವರೆಲ್ಲಿ ಬೇಜಾರು ಮಾಡ್ಕೋತಾರೇನೋ, ಈ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ನಿಮಗೆಲ್ಲ ಚೆನ್ನಾಗಿ ಗೊತ್ತು, DK ಶಿವಕುಮಾರ್ ಅವರು ಹೊಸ ವರ್ಷದ ಆಚರಣೆಗೆ ಆ ನೆಪದಲ್ಲಿ ಆ ಹಿನ್ನೆಲೆಯಲ್ಲಿ ಫಾರಿನಿಗೆ ಹೋಗಿದ್ದರು. ಹೌದಾ? ಫಾರಿನಿಂದ ಬೆಂಗಳೂರಿಗೆ ಬರಬೇಕಿತ್ತು, ಆದರೆ ಬೆಂಗಳೂರಿಗೆ ಬರಲಿಲ್ಲ. ಡೆಲ್ಲಿಗೆ ಹೋದರು. ಡೆಲ್ಲಿಗೆ ಹೋಗಿ 2 ದಿನ ಅಲ್ಲೇ ಕೂತ್ಕೊಂಡ್ರು. ಬೆಳಗ್ಗೆ 1 ಗಂಟೆ ದೆಹಲಿ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪ್ಯಾರಿ ದೀದಿ ಅಂತೇಳಿ, ಇಲ್ಲಿ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇದೆಯಲ್ಲ, ಅದೇ ಮಾದರಿಯ ಪ್ಯಾರಿ ದೀದಿ ಅಂತೇಳಿ ಒಂದು ಯೋಜನೆಯನ್ನು ಸುದ್ದಿಗೋಷ್ಠಿಯಲ್ಲಿ ಅನೌನ್ಸ್ ಮಾಡಿದ್ರು. ಇಲ್ಲಿ 2,000 ರೂಪಾಯಿ ಕೊಡ್ತಿದ್ದಾರಲ್ಲ, ಅಲ್ಲಿ 2,500 ರೂಪಾಯಿ ಕೊಡ್ತೀವಿ ಅನ್ನೋದು ಅನೌನ್ಸ್ಮೆಂಟ್ ಮಾಡಿದ್ರು. ಅದನ್ನು ಕರ್ನಾಟಕ ಮಾಡೆಲ್ ಅಂತೇಳಿ ಟ್ಯಾಗ್ ಮಾಡಿದ್ರು. ಹಾಗೆ ಮಾಡಿದ್ಮೇಲೆ ಅಲ್ಲಿ ಕೆಲಸ ಮುಗೀತು. ಆದರೂ 2 ದಿನ ಅಲ್ಲೇ ಕೂತಿದ್ರು. ಯಾಕೆ ಕೂತಿದ್ರು ನಿಮಗೆ ಚೆನ್ನಾಗಿ ಗೊತ್ತು. ಕರ್ನಾಟಕದಲ್ಲಿ ಏನು ನಡೀತಾ ಇತ್ತು? ಸಿದ್ದರಾಮಯ್ಯನವರು, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಎಸ್ ಸಿ ಮಹದೇವಪ್ಪ ಎಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡಿದ್ರಲ್ಲ ಸತೀಶ್ ಜಾರಕಿಹೊಳಿ ಅವ್ರ ಮನೆಯಲ್ಲಿ. ಸೊ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡಬೇಕಿತ್ತು. ಅದಕ್ಕಿಂತ ಮುಖ್ಯವಾಗಿ ಅವರಿಗೆ ಅದಕ್ಕೆ ಅಲ್ವ ವೇಣುಗೋಪಾಲ್ ಅವ್ರನ್ನವ್ರು ಭೇಟಿಯಾಗಿದ್ದೇನಕ್ಕೆ, ಸುರ್ಜೇವಾಲಾ ಅವ್ರ ಜೊತೆ ಮಾತುಕತೆ ಮಾಡಿದ್ದೇನಕ್ಕೆ, ಇದೇ ಹಿನ್ನೆಲೆಯಲ್ಲಿ ಅವ್ರು ಮಾಡಿದ್ದು. ಮತ್ತು ನೋಡಿ, ಅವರು ಅದಕ್ಕಿಂತ ಮುಖ್ಯವಾಗಿ ಡಾಕ್ಟರ್ G ಪರಮೇಶ್ವರ್ ಅವ್ರು ಕರೆದಿದ್ರಲ್ಲ ಸಭೆ, ರ್ಯಾಡಿಸನ್ ಬ್ಲೂ ಹೋಟ್ಲಲ್ಲಿ ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಸಚಿವರುಗಳು, ಶಾಸಕರು, ಮುಖಂಡರ ಸಭೆ ಕರೆದಿದ್ರಲ್ಲ, ಆ ಸಭೆ ರದ್ದು ಮಾಡಿಸ್ಬೇಕಿತ್ತು ಅವರಿಗೆ. ಅದಕ್ಕೋಸ್ಕರ ಡೆಲ್ಲಿಗೆ ಹೋಗಿ ಕೂತ್ಕೊಂಡಿದ್ರು ಅವರು. ಸೊ ಡೆಲ್ಲಿಗೆ ಹೋಗಿ ಮಾತುಕತೆ ಮಾಡಿದ್ರು. ವೇಣುಗೋಪಾಲ್ ಅವ್ರ ಜೊತೆ, ಸುರ್ಜೇವಾಲಾ ಜೊತೆ ಎಲ್ಲ ಮಾತನಾಡಿದ್ರು. ಪರಿಣಾಮವಾಗಿ ಡಾಕ್ಟರ್ G ಪರಮೇಶ್ವರ್ ಅವರಿಗೆ ಫೋನ್ ಬಂತು ಸುರ್ಜೇವಾಲಾ ಅವರಿಂದ, ಸಭೆ ರದ್ದು ಮಾಡಿ ಅಂದರು. ಅವ್ರು ಮಾಡಲ್ಲ ಅಂತೇಳಿ ಈಗ ಪೋಸ್ಟ್ಪೋನ್ ಮಾಡಿದ್ದೀನಿ ಅಂತಲೇ ಲೆಟರ್ನ ರಿಲೀಸ್ ಮಾಡಿದ್ದಾರೆ, ಪ್ರೆಸ್ ರಿಲೀಸು. ಸೊ ಇದೆಲ್ಲದರ ಕ್ರೆಡಿಟ್ DK ಶಿವಕುಮಾರ್ ಅವ್ರಿಗೆ ಸಿಗಬೇಕಲ್ವಾ? ನಾನು ಸ್ಟೋರಿ ಮಾಡಿದ್ದೆ. ಭಾಳಷ್ಟು ಜನ DK ಶಿವಕುಮಾರ್ ಅವರ ಅಭಿಮಾನಿಗಳು ನೋಡಿ DK ಶಿವಕುಮಾರ್ ಅವ್ರು ಗೆದ್ದರು ಅಂತ ಹೇಳಿಲ್ಲ, ಕಮೆಂಟ್ ಮಾಡಿದರು. ನಿಜ, DK ಶಿವಕುಮಾರ್ ಅವ್ರ ಗೆಲುವೇ ಅದು, ನೋ ಡೌಟ್ ಇನ್ ದಟ್. ಆದರೆ DK ಶಿವಕುಮಾರ್ ಅವರಿಗೆ ಈ ಗೆಲುವಿನ ಕ್ರೆಡಿಟ್ ಬೇಕಾಗಿಲ್ಲ. ಅವರು ಮಧ್ಯರಾತ್ರಿ 1 ಗಂಟೆಗೆ ಸದಾಶಿವನಗರ ತಮ್ಮ ಮನೆಗೆ ಬಂದರು. ಮನೆಗೆ ಬಂದ ಕೂಡಲೇ ಅದು ಬೈಟ್ ಕೊಟ್ಟರು. ಏನಂದ್ರು ಗೊತ್ತಾ DK ಶಿವಕುಮಾರ್ ಅವರು? ಸ್ವಾಮಿ, ಹೀಗೆ ಡಾಕ್ಟರ್ G ಪರಮೇಶ್ವರ್ ಅವರು ಕರೆದಂತಹ ಸಭೆ ಮುಂದೂಡಿಕೆ ಆಗಿದೆಯಲ್ಲ, SC/ST ಸಮುದಾಯದ ಶಾಸಕರು, ಸಚಿವರು, ಮುಖಂಡರ ಸಭೆ ಕರೆದಿದ್ರಲ್ಲ, ಅದು ಮುಂದೂಡಿಕೆ ಆಗಿದೆಯಲ್ಲ ಅಂದರೆ ಅವ್ರು ನಿದ್ರೆ ಕಣ್ಣಲ್ಲಿ ಮಾತಾಡ್ದಂಗೆ, ಯಾವಾಗ, ಏನು, ನನಗೇನು ಗೊತ್ತೇ ಇಲ್ಲ, ಯಾರು ಕರೆದಿದ್ದು, ಯಾವಾಗ ಕರೆದಿದ್ರು, ಯಾಕೆ ಕ್ಯಾನ್ಸಲ್ ಮಾಡಿದ್ರು, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ, ನನಗೆ ಗೊತ್ತೇ ಇಲ್ಲ, ನಾನು ಡೆಲ್ಲಿಯಲ್ಲಿದ್ದೆ, ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದೆ, ನಿದ್ರೆ ಮಾಡಿದೆ, ಪಾರ್ಕ್ ನೋಡಿದೆ, ಡೆಲ್ಲಿ ಪಾರ್ಕ್ ನೋಡೋಕ್ಕೆ ಹೋಗಿದ್ದಂತೆ, ನಿದ್ರೆ ಮಾಡಿದ್ರಂತೆ ಡೆಲ್ಲಿಯಲ್ಲಿ 2 ದಿನ, ನನಗೂ ಅದಕ್ಕೂ ಸಂಬಂಧವೇ ಇಲ್ಲ, ಯಾವ ಸಭೆ ಕರೆದಿದ್ರೋ, ಯಾವ ಸಭೆ ರದ್ದು ಮಾಡಿದ್ರೋ ಏನೂ ನನಗೆ ಗೊತ್ತೇ ಇಲ್ಲ ಅಂದ್ಬಿಟ್ರು DK ಶಿವಕುಮಾರ್ ಅವರು. ಅಟ್ಲೀಸ್ಟ್ ನ್ಯೂಸ್ ಯಾರು ನೋಡಿದರೆ ಗೊತ್ತಾಗ್ತಿತ್ತಲ್ಲ DK ಶಿವಕುಮಾರ್ ಅವರೇ. ನೀವೊಂದು ಸ್ವಲ್ಪ ಯಾವುದಾದ್ರು ಕನ್ನಡ ನ್ಯೂಸ್ ನೋಡಿದ್ದಿದ್ರೆ ಗೊತ್ತಾಗ್ಬಿಡ್ತಾ ಇತ್ತು. ಹೀಗೆ ಸಭೆ ಕರೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇತ್ತು, ಸಭೆಯನ್ನು ರದ್ದು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇತ್ತು. ಇನ್ಫ್ಯಾಕ್ಟ್ ರದ್ದಲ್ಲ, ಮುಂದೂಡಿಕೆ ಮಾಡಿದ್ದಾರೆ. ನಿಮ್ಮ ಪ್ರಯತ್ನ ರದ್ದು ಮಾಡಿಸ್ಬೇಕು ಅಂತ ಇತ್ತು, ಅದು ಆಲ್ಟರ್ ಆಗಿ ಮುಂದೂಡಿಕೆ ಆಗಿದೆ ಅನ್ನೋದು ನಿಮ್ಮ ಕೆಲಸದ ಮಾಹಿತಿ ನಿಮಗೆ ಸಿಗ್ತಾ ಇತ್ತು. ಪಾಪ ನಿಮಗೆ ಗೊತ್ತೇ ಆಗಲಿಲ್ಲ ನೋಡಿ ಮಾಹಿತಿ.
ಅದನ್ನೇ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು. ನನಗೆ ಗೊತ್ತೇ ಇಲ್ಲ, ನಾನು ಕೇಳೇ ಇಲ್ಲ, ನಾನು ನೋಡೇ ಇಲ್ಲ. ಡೆಲ್ಲಿ ಪ್ರೆಸ್ ಅವ್ರು ಕೇಳಿದ್ರು, ನಂಗೆ ಗೊತ್ತಿಲ್ಲಪ್ಪ ಅಂತ ಹೇಳಿದೆ. ಹಿಂಗೆ ಹೇಳ್ತಾರೆ ಅವರು. ಆ ಬೈಟ್ ನಾನು ನಿಮಗೆ ತೋರಿಸ್ತೀನಿ, ನಂಗೆ ಗೊತ್ತಿಲ್ಲಪ್ಪ ಅಂತಾರೆ. ಈ ಮಕ್ಕಳು ಹೇಳ್ತಾರಲ್ಲ ಆ ಥರ ಹೇಳ್ತಾರೆ. ಅಂದರೆ ನೋಡಿ, ಅವ್ರಿಗೆ ಆ ಕ್ರೆಡಿಟು ಬೇಕಾಗಿಲ್ಲ. ನಾನು ಸಭೆ ಮುಂದೂಡಿಸ್ದೆ, ಬೇರೆಯವರಾದರೆ ನಾವು ಏನು ಮಾಡ್ತೀವಿ, ನಾನು ಸಭೆ ಮುಂದೂಡಿಸ್ದೆ ಹೆಂಗೆ ಅಂಥೇಳಿ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಅದು ಬೇಕಾಗಿಲ್ಲ ಅವರಿಗೆ. ಮುಂದೂಡಿಕೆ ಆಗಬೇಕಿತ್ತು, ಆಯಿತು. ಸದ್ಯಕ್ಕಂತೂ ಈಗ ಅದು ನಡಿಬಾರ್ದಿತ್ತು, ನಡೆಯದ ಹಾಗೆ ಅವ್ರು ಮಾಡಿದ್ರು. ಆದರೆ ಅದು ಕ್ರೆಡಿಟ್ ತಗೋತಿಲ್ಲ. ಯಾಕೆ ಅದನ್ನು ಹೇಳ್ತೀನಿ ನಿಮಗೆ. ಅವ್ರು ಯಾಕೆ ಕ್ರೆಡಿಟ್ ತಗೋತಿಲ್ಲ ಅಂದರೆ ಇಷ್ಟೇ ನೋಡಿ. ಅವ್ರು ಕರೆದಿದ್ದ ಸಭೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕರೆದಿದ್ದ ಸಭೆ, ಸಿದ್ದರಾಮಯ್ಯನವರು ಹೋಗ್ತಾರೆ ಅಂತ ಇತ್ತು. ಹಾಗೂ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಸಚಿವರು ಶಾಸಕರ ಸಭೆ ಕರೆದಿದ್ದೇನಕ್ಕೆ ಅಂತ ಮೆಸೇಜ್ ಇತ್ತು. ಮೀಸಲಾತಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡುವ ಹಿನ್ನೆಲೆಯಲ್ಲಿ ಚರ್ಚೆ ಮಾಡೋದಕ್ಕೆ, ಜಾತಿ ಗಣತಿ ವರದಿಯನ್ನು ಅಂಗೀಕಾರ ಮಾಡುವ ಹಿನ್ನೆಲೆಯಲ್ಲಿ ಚರ್ಚೆ ಮಾಡೋದಕ್ಕೆ ಅನ್ನುವಂಥ ಅಜೆಂಡಾ ಇತ್ತು. ಸೊ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರೇ ಇದನ್ನು ನಾನೇ ಮುಂದೂಡಿಸಿದ್ದೆ ಅಂತ ಹೇಳ್ಕೊಂಡ್ರೆ ಏನಾಗುತ್ತೆ, ಆ ಸಮುದಾಯಕ್ಕೆ ಏನು ಮೆಸೇಜ್ ಹೋಗುತ್ತೆ. ನೋಡಪ್ಪ, ನಮ್ಮ ಮೀಸಲಾತಿ ಬಗ್ಗೆ ಏನೋ ಪರಮೇಶ್ವರ್ ಅವರು ಸಭೆ ಮಾಡಬೇಕು ಅಂತ ಇದ್ರು MLAಗಳ ಜೊತೆ, ಮಿನಿಸ್ಟರ್ಗಳ ಜೊತೆ. ಡಿ ಕೆ ಶಿವಕುಮಾರ್ ಅದನ್ನು ಪೋಸ್ಟ್ಪೋನ್ ಮಾಡಿಸ್ಬಿಟ್ರು ಅಂದರೆ ಆ ಸಮುದಾಯ, ಆ ವರ್ಗ ಇವ್ರ ಬಗ್ಗೆ ಬೇಸರಗೊಳ್ಳುತ್ತೆ. ಅದು ಬೇಕಾಗಿಲ್ಲ. ನಾನು ಅದನ್ನೇ ಹೇಳಿದ್ದು, ರಾಜಕಾರಣಿಗಳು ಪ್ರತಿಯೊಂದನ್ನು ಜಾತಿ ಆಧಾರಿತವಾಗಿ ಆಲೋಚನೆ ಮಾಡ್ತಾರೆ. ಆ ವರ್ಗದವರೆಲ್ಲಿ ಬೇಜಾರು ಮಾಡ್ಕೋತಿರೋನು, ಈ ಜಾತಿಯವರೆಲ್ಲಿ ನಮ್ಮ ಬಗ್ಗೆ ಅಸಮಾಧಾನ ಮಾಡ್ಕೋತಿರೋನು, ಇದನ್ನೇ ಯೋಚನೆ ಮಾಡ್ತಿರ್ತಾರೆ. ಮತ್ತು ಈ ಕ್ರೆಡಿಟ್ ತಗೊಂಡು ಏನಾಗಬೇಕಾಗಿದೆ ಅವರಿಗೆ ಈ ಕ್ರೆಡಿಟ್ ಬೇಕಾಗೇ ಇಲ್ಲ. ಅದಕ್ಕೆ ಯಾವಾಗ, ಏನು, ಯಾರು ಮಾಡಿದ್ರು, ಹೆಂಗೆ ಮಾಡಿದ್ರು ಅನ್ನೋ ಥರ ಮಾತಾಡ್ತಾರೆ. ಅಂದರೆ ಫಾರಿನಲ್ಲ, ಅವ್ರು ಈ ಲೋಕದಲ್ಲೇ ಇರಲಿಲ್ವೇನೋ ಅನ್ನೋ ರೀತಿಯ ರಿಯಾಕ್ಷನ್ನ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದರೆ ಡಿ ಕೆ ಶಿವಕುಮಾರ್? ನಾನು ಹೇಳಿದೆ ವಿಡಿಯೋ ತೋರಿಸ್ತೀನಿ ಅಂತ ನೋಡ್ಕೊಂಡು ಬಂದ್ಬಿಡಿ. ಸರ್, ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ ಸರ್. ಪರಮೇಶ್ವರ್ ಯಾವಾಗ ಡಿನ್ನರ್ ಮೀಟಿಂಗ್ ಕರೆದಿದ್ರು, ಕ್ಯಾನ್ಸಲ್ ಆಗಿದೆ. ನನಗೆ ಗೊತ್ತಿಲ್ಲಪ್ಪ. ನೀವೇನಾದ್ರು ತಿಳಿಸಿದ್ರ ಸರ್ ಹೈಕಮಾಂಡ್? ಗೊತ್ತೂ ಇಲ್ಲ, ನಾನು ಮಾತಾಡೂ ಇಲ್ಲ. ಇವತ್ತು ಬೆಳಗ್ಗೆ ಡೆಲ್ಲಿ ಪ್ರೆಸ್ ಅವ್ರು ಕೇಳೋದು ನನಗೆ ಗೊತ್ತಿಲ್ಲ ಅಂತ. ನನಗೆ ಸ್ವಲ್ಪ ದುಡ್ಡು ಏನಕ್ಕೆ ಆಗ್ತಿದೆ ಅನಿಸ್ತದೆ? ನನಗೆ ಗೊತ್ತಿರ್ತಾನೆ. ನಾನು ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಬಂದೆ. ಡೆಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಇತ್ತು, ನಿದ್ದೆ ಇರಲಿಲ್ಲ, ನಿದ್ದೆ ಮಾಡಿದೆ. ಇವತ್ತೆಲ್ಲ ಬೇರೆ ಕಡೆ ಎಲ್ಲ ಜಾಗ ನೋಡೋಕೆ ಹೋಗಿದ್ದೆ, ಯಾವುದೋ ಪಾರ್ಕ್ ನೋಡೋಕೆ ಹೋಗಿದ್ದೆ, ಡೆಲ್ಲಿಲಿ ಮುಗಿಸ್ಕೊಂಡು ಬಂದೆ. ಓಕೆ ಸರ್, ನೋಡಿದ್ರಲ್ಲ. ಈಗ ನೀವು ಹೇಳಿ, ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಇಲ್ಲಪ್ಪ, ಸತ್ಯ ಹರಿಶ್ಚಂದ್ರನ ಅಪರಾವತಾರ ಅವರು ಸತ್ಯವನ್ನೇ ಹೇಳಿದ್ದಾರೆ. ಅವರಿಗೆ ಯಾವಾಗ, ಏನು, ಯಾವಾಗ ಸಭೆ ನಡೀತು, ಯಾರು ಸಭೆ ಕರೆದ್ರು, ಯಾಕೆ ರದ್ದು ಮಾಡಿದ್ರು ಏನೂ ಗೊತ್ತಿಲ್ಲ. ಅವರ ಪಾತ್ರ ಇದರಲ್ಲಿ ಏನೇನೂ ಇಲ್ಲ. ಅವ್ರಿಗೆ ಕ್ರೆಡಿಟು ಬೇಕಾಗಿಲ್ಲ. ಅವ್ರಿಗೆ ಸಂಬಂಧವೇ ಇಲ್ದಿದ್ಮೇಲೆ ಕ್ರೆಡಿಟ್ ಹೆಂಗೆ ತಗೋತಾರೆ? ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದನ್ನೇ ಸತ್ಯ ಅಂತಿರೋ, ಅಥವಾ ರಾಜಕಾರಣಿಗಳು ಹೇಳೋದೊಂದು ಮಾಡೋದೊಂದು, ಏನನ್ನ ಹೇಳ್ತಾರೋ ಅದಕ್ಕೆ ಆಪೋಸಿಟ್ ಮಾಡ್ತಾ ಇರ್ತಾರೆ ಅನ್ನುವಂಥ ಮಾತಿದೆಯಲ್ಲ, ಅದು ಸತ್ಯ ಅಂತ ಭಾವಿಸ್ತಿರೋ. ಎಸ್, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.